18 ಪುರಾಣಗಳು ಮಹರ್ಷಿಗಳಾದ ವೇದವ್ಯಾಸರಿಂದ ರಚಿಸಲ್ಪಟ್ಟಿದ್ದು ಅಂಥೇಳಿ ನಮ್ಮ ಒಂದು ಸನಾತನವಾದಂತಹ ನಂಬಿಕೆ. 18 ಪುರಾಣಗಳು, 18 ಉಪಪುರಾಣಗಳು ಇವೆಲ್ಲ ಸೇರಿಸಿದ್ರೆ ಅದರದ್ದು ತೂಕ ಏನಾಗತ್ತೋ ಅದು ಈ ಭಾಗವತಕ್ಕೆ ಸಮಾನ ಅಂಥೇಳಿ ಹೇಳ್ತಾರೆ. ನಾವು ಯಾವುದೇ ಒಂದು ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳದೆ, ಅರ್ಥ ಮಾಡ್ಕೊಳ್ಳದೆ, ಅನುಷ್ಠಾನ ಮಾಡದೆ ಹೋದ್ರೆ ಅದನ್ನ ಯಾವ ತರ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂತಂದ್ರೆ, ಕತ್ತೆ ಹೊರೆಯನ್ನು ಹೊತ್ತ ಹಾಗೆ ಅಂತ ಹೇಳಿದ್ದಾರೆ. ಕತ್ತೆ ಮೇಲೆ ಯಾವುದೇ ಭಾರ ಹಾಕಿದ್ರು ಅದಕ್ಕೇನು ವ್ಯತ್ಯಾಸ ಗೊತ್ತಾಗಲ್ಲ. ಹಾಗೆ ನಾವು ಅನೇಕ ಗ್ರಂಥಗಳನ್ನ ಓದಿದ್ರು ಕೂಡ ನಮ್ಗದರ ಅರ್ಥವೇ ಗೊತ್ತಿಲ್ಲ, ನಾವು ಅದನ್ನ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಂದ್ರೆ ನಮ್ಮನ್ನ ಕತ್ತೆಗಳಿಗೆ ಹೋಲಿಕೆ ಮಾಡಿದರೆ ಇತಿಹಾಸಕಾರರು. ಈ ಭಾಗವತ ಅಂದ್ರೆ ಏನು ಅಂತಂದ್ರೆ, ಭಗ ಅಂದ್ರೆ ಐಶ್ವರ್ಯ ಅಂತ ಒಂದು ಅರ್ಥ ಇದೆ. ಭಾಗವತ ಆ ಪರಮಾತ್ಮನನ್ನ ಕುರಿತು ಹೇಳಿರ್ತಕ್ಕಂತಹ ಒಂದು ಅವನ ಲೀಲೆಗಳು ಇದರಲ್ಲಿ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ. ಈ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಅನಿತಾ. ಈ ಭಾಗವತವನ್ನ ಆ ಶ್ರೀಕೃಷ್ಣನ ಲೀಲೆಗಳನ್ನ ಇದರಲ್ಲಿ ಕೊಂಡಾಡಿದ್ದಾರೆ. ಇದರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಮೂರು ಇದೆ. ಮನುಷ್ಯನಿಗೆ ಮೊದಲನೇದಾಗಿ ಭಕ್ತಿ, ಶ್ರದ್ಧೆ ಉಂಟಾಗಬೇಕು. ಅದು ಉಂಟಾದ್ರೆ ಆಮೇಲೆ ಅವನಿಗೆ ಈ ಲೋಕ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲ ಅಂತಕ್ಕಂತಹ ಜ್ಞಾನ ಉಂಟಾಗತ್ತೆ. ಈ ಲೋಕದಲ್ಲಿರ್ತಕ್ಕಂತಹ ಎಲ್ಲವೂ ನಶ್ವರ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅದು ಭಗವದ್ಗೀತೆಯನ್ನ ನಾವೆಲ್ಲ ಒಂದ್ಸತಿ ಅವಲೋಕನ ಮಾಡಿದೀವಿ, ನಮಗೆ ಅದರ ಅರಿವು ಸ್ವಲ್ಪ ಮಟ್ಟಿಗೆ ಇದೆ. ಭಗವದ್ಗೀತೆಯಿಂದ ನಮಗೆ ಜ್ಞಾನ ಉಂಟಾಗಿದೆ. ಅದು ಬರೀ ಪಾಠ ತರ ಇದ್ರೆ ಇದರಲ್ಲಿ ಆಟ ಪಾಠ ಎರಡೂ ಇದೆ. ಆ ಶ್ರೀಕೃಷ್ಣನ ಲೀಲೆಗಳು ನಮಗೆ ಆಟ ತರ ಕಂಡು ಬಂದ್ರೆ ಇದರಲ್ಲಿ ಬೇರೆ ಬೇರೆಯವರ ವಿಚಾರವನ್ನು ತಿಳಿಸ್ತಾರೆ, ಅದರಲ್ಲಿ ನಮಗೆ ಪಾಠನೂ ಉಂಟು. ಹಾಗಾಗಿ ಈ ಭಾಗವತ ಅಂತಕ್ಕಂಥದ್ದು ಹೇಗಿದೆ ಅಂತಂದ್ರೆ ರಸದ ರೂಪದಲ್ಲಿ ಇದೆಯಂತೆ. ಯಾತಕ್ಕೆ ರಸದ ರೂಪದಲ್ಲಿ ಜ್ಯೂಸ್ ತರ ಅಂತ ಹೇಳ್ಯಾರೆ ಅಂತಂದ್ರೆ, ನಿಮಗೆ ಯಾವುದೇ ಹಣ್ಣು ಕೊಟ್ಟರು ಕೂಡ ಅದರ ಮೇಲ್ಗಡೆ ಸಿಪ್ಪೆ ತೆಗಿಬೇಕು, ಅದರ ಒಳಗಡೆ ಮಾವಿನ ಹಣ್ಣಾದ್ರೆ ವಾಟೆ ಇರುತ್ತೆ, ಬೇರೆ ಹಣ್ಣುಗಳಲ್ಲೂ ಬೀಜ ಇರುತ್ತೆ, ಹೀಗೆಲ್ಲ ಇರುತ್ತೆ. ಆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಜ್ಯೂಸ್ ಕೊಟ್ಬಿಟ್ರೆ ಅದರಲ್ಲಿ ಏನು ತೆಗಿಬೇಕಾದ ಅಂಶ ಇಲ್ಲ, ನೇರವಾಗಿ ಸವಿಬಹುದು ಅದನ್ನ. ರಸರೂಪದಲ್ಲಿದ್ರೆ ಕೂಡ ಇದು ಘನವಾದ ಫಲವನ್ನ ಕೊಡತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಘನವಾದ ಫಲ ಕೊಡುತ್ತೆ ಅಂದ್ರೆ ಅದ್ರ ಫಲ ಟೊಳ್ಳಲ್ಲ, ಗಟ್ಟಿಯಾಗಿದೆ, ಶಾಶ್ವತವಾಗಿರ್ತಕ್ಕಂಥದ್ದು. ಅನೇಕ ವಿಧವಾದಂತಹ ನಮ್ಮ ದೋಷಗಳನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ರಸ ಅಂತಂದ್ರೆ ಅದು ಸೋರ್ ಹೋಗೋದಕ್ಕೆ ಚಾನ್ಸಸ್ ಇದೆ. ಕೈಲಿ ಹಿಡ್ಕೊಂಡ್ರು, ಪಾತ್ರೆಯಲ್ಲಿ ಹಾಕಿದ್ರು, ಅಥವಾ ನಲ್ಲಿಲಿ ಬರ್ಬೇಕಾದ್ರೂ ಕೂಡ ಅದು ಡ್ಯಾಮೇಜ್ ಆದಾಗ ಲೀಕ್ ಆಗ್ತಾ ಇರುತ್ತೆ. ಆದ್ರೆ ಘನವಾಗಿದ್ರೆ ಅಷ್ಟು ಸುಲಭವಾಗಿ ಹರಿದು ಹೋಗಲ್ಲ ಅದು, ಅಲ್ವಾ? ಹಾಗಾಗಿ ಮತ್ತೆ ಇದು ಅತ್ಯದ್ಭುತವಾದಂತಹ ಅಮೃತವಾದಂತಹ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭಾಗವತವನ್ನ ಯಾತಕ್ಕೆ ಓದ್ಬೇಕು ಅಂತಂದ್ರೆ, ನಮಗೆ ಐಹಿಕ ಆಮುಷ್ಮಿಕ ಎರಡು ಫಲವನ್ನ ಈ ಭಾಗವತ ಕೊಡತ್ತೆ ಅಂತ ವ್ಯಾಸ ಮಹರ್ಷಿಗಳು
ಇದರ ಮಹಾತ್ಮೆಯನ್ನ ಹೇಳ್ತಾರೆ. ಐಹಿಕ ಸುಖ ಅಂದ್ರೆ ನಮಗೆ ಗೊತ್ತು, ಈ ಲೋಕದಲ್ಲಿ ನಾವು ಏನು ಸುಖವನ್ನ ಅನುಭವಿಸ್ತೀವಿ ಅದೆಲ್ಲ ಐಹಿಕ ಸುಖವಾಗಿರುತ್ತೆ. ಆಮುಷ್ಮಿಕ ಸುಖ ಅಂತಂದ್ರೆ ನಾವು ಈ ದೇಹವನ್ನ ತ್ಯಾಗ ಮಾಡಿದ ನಂತರ ಸಿಗ್ತಕ್ಕಂತಹ ಲೋಕಗಳು ಏನಿದೆ, ಆ ಲೋಕಗಳಲ್ಲಿ ನಮಗೆ ಸಿಕ್ಕಬಹುದಾದಂತಹ ಸುಖ ದುಃಖಗಳು. ಸ್ವರ್ಗಾದಿ ಲೋಕಗಳು ಸಿಕ್ಕಿದ್ರೆ ಸುಖ, ನರಕಾದಿ ಲೋಕಗಳು ಉಂಟಾದರೆ ನರಕ, ಯಾತನೆ, ನೋವು. ಆದರೆ ನಮಗೆ ಬ್ರಹ್ಮಜ್ಞಾನ ಬಂತು ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಜ್ಞಾನ ಉಂಟಾಯ್ತು ಅಂದ್ರೆ ನಾವೇ ಬ್ರಹ್ಮರಾಗ್ಬಿಡ್ತೀವಿ. ಅಂದ್ರೆ ಆ ಬ್ರಹ್ಮ ಆಗ್ತೀವಿ ಅಂತಂದ್ರೆ ಬ್ರಹ್ಮನಲ್ಲಿ ಲೀನವಾಗ್ಬಿಡ್ತೀವಿ, ಮತ್ತೆ ಜನ್ಮಗಳಿಲ್ಲ. ನಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಜೀವನದ ಅನುಭವ, ಸುಖ ಅಂತಕ್ಕಂಥದ್ದು ನಶ್ವರವಾಗಿರುತ್ತೆ. ಯಾವಾಗಲೂ ಸುಖ ಅಂತಕ್ಕಂಥದ್ದು ಇರಲ್ಲ, ಯಾವಾಗಲೂ ದುಃಖ ಅಂತಕ್ಕಂಥದ್ದು ಇರೋದಿಲ್ಲ. ಸುಖ ದುಃಖಗಳ ಸಮ್ಮಿಲನವೇ ಈ ಸಂಸಾರ. ಹಾಗಾಗಿ ಈ ಸಂಸಾರವನ್ನ ದಾಟಬೇಕು ಅಂತಂದ್ರೆ ಅದಕ್ಕೆ ಒಂದು ದೋಣಿ ಬೇಕು. ದೋಣಿ ಅಥವಾ ತೆಪ್ಪ ಯಾವ್ದಾದ್ರು ಒಂದು ಇಟ್ಕೊಳ್ಳಿ. ಅದು ಯಾವ್ದಾಗಿದೆ ಅಂತಂದ್ರೆ ಈ ಜ್ಞಾನ ಅಂತಕ್ಕಂತಹ ದೋಣಿ ಅಥವಾ ತೆಪ್ಪ ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ದಾಟ್ಸತ್ತೆ ಸುಖವಾಗಿ. ಬಟ್ಟೆ ಒದ್ದೆ ಆಗದಾಗೆ ಅಥವಾ ನಾವೇ ಈಜ್ಬೇಕು ಅಂದ್ರೆ ತುಂಬಾ ಶ್ರಮ, ದೈಹಿಕ ಶ್ರಮವನ್ನ ಪಡಬೇಕಾಗತ್ತೆ. ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಭಗವಂತ ಅಂತಕ್ಕಂತಹ ಅಂಬಿಗ ಜ್ಞಾನ ಅನ್ನೋ ದೋಣಿಯಲ್ಲಿ ಕೂರಿಸ್ಕೊಂಡು ಸಂಸಾರ ಅನ್ನೋ ನದಿಯನ್ನ ಆ ಉತ್ತಮ ಲೋಕ ಅನ್ನೋ ತೀರಕ್ಕೆ ಸೇರಿಸ್ತಾನೆ ಅಂತಕ್ಕಂಥದ್ದು ಭಾವನೆ. ಎಷ್ಟರ ಮಟ್ಟಿಗೆ ನಮಗೆ ಜ್ಞಾನ ಉಂಟಾಗತ್ತೆ ಅಷ್ಟಷ್ಟು ಮಟ್ಟಿಗೆ ನಾವು ಉತ್ತಮರಾಗ್ತೀವಿ, ಉತ್ತಮ ಕರ್ಮಗಳನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿ ಹೇಳ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂತಹ ಬುದ್ಧಿಗೆ ಅನುಸಾರವಾಗಿ ನೀವು ಕರ್ಮಗಳನ್ನ ಮಾಡ್ತೀರ ಅಲ್ವಾ? ಯಾಕೆಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಅದು ತೋಚತ್ತೆ. ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಏನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬುದ್ಧಿಗೆ ಅನುಸಾರವಾಗಿಯೇ ನಾವು ಕೆಲಸ ಮಾಡಕ್ಕಾಗತ್ತೆ. ಇನ್ನೊಬ್ರು ಎಷ್ಟೇ ಹೇಳಿದ್ರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಲ್ವಾ? ನಮ್ಮ ಮನಸ್ಸಿಗೆ ಬಂದು ನಾವು ಕಾರ್ಯವನ್ನ ಮಾಡಿದ್ರೆ ಅದು ಆಗತ್ತೆ. ನೀವು ರೆಗ್ಯುಲರ್ ಆಗಿ ಬರಬೇಕು ಕ್ಲಾಸ್ಗೆ, ಗಮನ ಇಟ್ಟು ಕೇಳಬೇಕು, ನಿಮ್ಗೆ ಏನೇನು ಸಂದೇಹ ಇದೆ ಎಲ್ಲ ನೋಟ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅಲ್ಲೆಲ್ಲ ಹೋಗ್ಬೇಕು ಇಲ್ಲೆಲ್ಲ ಹೋಗ್ಬೇಕು ಅಂತ ಹೊರಟೋಗ್ತದ. ಅದು ನಿಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ ನಿಮ್ಮನ್ನ ಅಲೋ ಮಾಡತ್ತೆ. ಅದಕ್ಕಿಂತ ಹೆಚ್ಚೇನು ಕೊಡಲ್ಲ, ಕಡಿಮೆನೂ ಕೊಡೋದಿಲ್ಲ ಫಲವನ್ನ. ಹೇಳಿದ್ದೆ ನಾನು ಅವತ್ತು, ಒಂದು ನೋಟ್ ಪುಸ್ತಕ ಇಟ್ಕೊಳ್ಳಿ, ಒಂದು ಪೆನ್ ಇಟ್ಕೊಳ್ಳಿ, ಒಂದು ಪೆನ್ಸಿಲ್ ಇಟ್ಕೊಳ್ಳಿ. ಭಾಗವತದಲ್ಲಿ ಏನಾದ್ರು ಡೌಟ್ ಬಂದ್ರೆ ಪೆನ್ಸಿಲ್ ಗುರ್ತು ಹಾಕಿ, ಅಥವಾ ಏನಾದ್ರು ಪಾಯಿಂಟ್ಸ್ ನ ಬರ್ಕೋಬೇಕು ಅಂದ್ರೆ ನಿಮ್ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಇದೊಂದು ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ಬೇರೆಯವ್ರಿಗೆ ಈಗ ಮಧ್ಯದಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ನಾನು ಹೇಳ್ತೀನಿ, ನೀವೆಲ್ಲ ನೋಟ್ ಮಾಡ್ಕೊಂಡು ನಿಮ್ ಸಂದೇಹ ಏನಿದ್ರು ಲಾಸ್ಟ್ ಅಲ್ಲಿ ಕೇಳ್ಬೋದು. ಮತ್ತೆ ಈ ಒಂದು ಐಹಿಕ ಆಮುಷ್ಮಿಕ ಫಲಗಳು ಏನ್ ಕೊಡತ್ತೆ ಅಂತಂದ್ರೆ, ನಮಗ್ ಜ್ಞಾನ ಉಂಟಾದ್ರಂತೂ ಮುಕ್ತಿನೇ, ಅದಕ್ಕಿಂತ ಪರಮವಾದ ಫಲ ಯಾವುದೂ ಇಲ್ಲ. ಸ್ವರ್ಗಾದಿ ಲೋಕಗಳು ಕೂಡ ಭಗವದ್ಗೀತೆಯಲ್ಲಿ ನಾವು ನೋಡಿದೀವಿ, ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ. ನಾವು ಏನೇ ಪುಣ್ಯ ಮಾಡಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿದ್ರು ಕೂಡ ಆ ಪುಣ್ಯ ಅಂತಕ್ಕಂಥದ್ದು ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರೋ ದುಡ್ಡು ತರ, FD ಇಡಕ್ ಬರೋದಿಲ್ಲ. ಅದು ನೀವು ದುಡ್ಡು ಇಟ್ಬಿಟ್ಟು ಡ್ರಾ ಮಾಡ್ಕೊಳ್ತಾ ಇರ್ಬೇಕು, ಅದನ್ನ ಸುಖ ಅನುಭವಿಸ್ತಾ ಇರ್ಬೇಕು. ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ರೆ ಬಡ್ಡಿ ಕೊಡಲ್ವಂತೆ, ಬರೀ ನೀವು ಅಲ್ಲಿ ಸೇಫ್ಟಿ ನಿಮ್ಮ ದುಡ್ಡನ್ನು ಇಡ್ಬೋದು, ಅಥವಾ ನೀವೇನ ಅದಕ್ಕೆ ಸಮ್ ಪರ್ಸೆಂಟೇಜು ಮೈಂಟೆನೆನ್ಸ್ ಚಾರ್ಜಸ್ ಅದನ್ನ ಕಟ್ಟಬೇಕು. ಹಾಗೆ ಈ ಪುಣ್ಯ ಅಂತಕ್ಕಂಥದ್ದು ನೀವು ಸಂಪಾದನೆ ಮಾಡಿ ಸ್ವರ್ಗಾದಿ ಲೋಕಗಳಿಗೆ ಹೋದ್ರೆ ನಿಮ್ಮ ಆ ಪುಣ್ಯ, ನೀವು ಸುಖವನ್ನ ಅನುಭವಿಸ್ತಾ ಏನಾಗುತ್ತೆ, ನಿಮ್ ಪುಣ್ಯ ಖಾಲಿ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಮರ್ತ್ಯಲೋಕಕ್ಕೆ ಅಂದ್ರೆ ಭೂಲೋಕದಲ್ಲಿ ಕರ್ಮಾನುಸಾರವಾಗಿ ಮತ್ತೆ ಜನ್ಮವನ್ನ ತಳಿಬೇಕು ಅಂತ ಹೇಳಿ ಭಗವದ್ಗೀತೆ ನಮಗೆ ಪಾಠವನ್ನ ತಿಳಿಸಿದೆ.
ಇದರಲ್ಲಿ ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯಾವ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಳಿಗೆ ಮದುವೆ ಆಗಿಲ್ಲ ಅಂತವ್ರಿಗೆ ಬೇಗ ಒಂದು ವಿವಾಹ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಅಂದ್ರೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದ್ರ ಮೇಲೆ. ಇದನ್ನ ಎಲ್ಲೆಲ್ಲಿ ಓದ್ಬೇಕು ಅಂತಂದ್ರೆ, ವಿವಾಹ ಸಮಯದಲ್ಲಿ ಅಥವಾ ಪುಂಸವನ ಸಂತಾನ ಪ್ರಾಪ್ತಿಗೆ, ಅಥವಾ ಈ ಕೆಲವ್ರ ಮನೇಲಿ ಮದುವೆ ಆಗಿರುತ್ತೆ, ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಅಂತಂದಾಗ ಈ ಭಾಗವತವನ್ನ ಪಠನ ಮಾಡಿಸೋದ್ರಿಂದ ಆ ಶ್ರೀಕೃಷ್ಣನ ಅನುಗ್ರಹದಿಂದ ಸಂತಾನ ಆಗತ್ತೆ ಅಂತ ಹೇಳಿ, ಅದಕ್ಕೆ ಅವನಿಗೆ ಸಂತಾನ ಗೋಪಾಲ ಕೃಷ್ಣ ಅಂತಲೂ ಕೂಡ ಪೂಜೆ ಮಾಡೋದನ್ನ ನೀವು ನೋಡಿರ್ಬೋದು. ಸಂತಾನ ಗೋಪಾಲ ಕೃಷ್ಣನ ದೇವಸ್ಥಾನ ಇದೆ. ಹಾಗೆ ಆ ಕೃಷ್ಣನ ದಯೆ ಉಂಟಾಗತ್ತೆ. ಇದರಲ್ಲಿ ಗಜೇಂದ್ರ ಮೋಕ್ಷ, ಋಣಮುಕ್ತಿ ಆಗ್ತಕ್ಕಂಥದ್ದು, ಶತ್ರು ಮುಕ್ತಿ, ದೌರ್ಭಾಗ್ಯ ಪರಿಹಾರ ಎಲ್ಲಾನು ಉಂಟಾಗತ್ತೆ. ವಿಶೇಷವಾಗಿ ಈ ಒಂದು ಭಾಗವತವನ್ನ ಕೇಳಬೇಕಾದ್ರೆ ಅದನ್ನ ಕೇಳಿದಂತಹ ಆ ಪ್ರೇತಕ್ಕೆ ಪ್ರೇತತ್ವ ಹೋಗಿ ಗಂಧರ್ವತ್ವ ಬಂತು ಅಂತ ಹೇಳಿ ಕಥೆಯಲ್ಲಿ ಬರುತ್ತೆ ಅದು. ಹಾಗಾಗಿ ಈ ಭಾಗವತಕ್ಕೆ ಅಷ್ಟೊಂದು ಮಹಾತ್ಮೆಯನ್ನ ಕೊಟ್ಟಿದ್ದಾರೆ. ಈ ಭಾಗವತ ಅಂತಕ್ಕಂಥದ್ದು ಪುರಾಣಗಳಲ್ಲಿ ರತ್ನ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಹೇಗೆ ಮಹಾಭಾರತದಲ್ಲಿ ರತ್ನತ್ರಯಗಳು ಅಂತ ಹೇಳಿ ಭಗವದ್ಗೀತೆ, ಭೀಷ್ಮರಾಜಸ್ತವ, ವಿಷ್ಣು ಸಹಸ್ರನಾಮ ಇವನ್ನ ಹೇಳಿದರೋ, ಹಾಗೆ ಮಹಾಭಾರತವನ್ನ 5ನೇ ವೇದ ಅಂತ ಹೇಳ್ತಾರೆ. ಅದರಲ್ಲಿ ಆ 3 ರತ್ನಗಳಿದ್ರೆ, ಈ ಪುರಾಣಗಳ ವಿಚಾರಕ್ಕೆ ಬಂದಾಗ ಅದು ಇತಿಹಾಸ. ಮಹಾಭಾರತ, ರಾಮಾಯಣ ಅನ್ನೋದು ಇತಿಹಾಸ ನಡೆದಿರೋದವು ಅಂತ ಹೇಳಿ. ಪುರಾಣ ಅಂತಕ್ಕಂಥದ್ದು ನಮಗೆ ದೇವಲೋಕದಲ್ಲಿ ಅಥವಾ ಕಲ್ಪನೆ ನಮ್ಮದು ಅದಿದೆ. ಅದನ್ನ ಸಾಧನೆ ಮಾಡಿ ನೋಡಿದಾರೆ ಋಷಿಗಳು. ಅವರು ಗ್ರಂಥರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನ ಶ್ರದ್ಧೆಯಿಂದ ನಂಬ್ತೀವಿ. ಅದಕ್ಕೆ ನಾವು ಆ ಎಲ್ಲ ಋಷಿ, ಮಹರ್ಷಿ, ಸಪ್ತರ್ಷಿ, ದೇವರ್ಷಿ, ಎಲ್ಲರಿಗೂ ರಾಜರ್ಷಿ, ಹೀಗೆ ಋಷಿಗಳ ಅನೇಕ ವಿಧಗಳಿದೆ. ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನಮಗೆ ಈ ಭಾಗವತವನ್ನ ಕೊಟ್ಟಂತಹ ಶ್ರೀ ವೇದವ್ಯಾಸ ಮಹರ್ಷಿಗಳು, ಅವರ ಪುತ್ರರಾದಂತಹ ಶುಗ ಮಹರ್ಷಿಗಳು, ಅವ್ರಿಗೆ ಕೂಡ ಸಾಷ್ಟಾಂಗವಾದ ನಮಸ್ಕಾರವನ್ನು ಮಾಡಿ ಆ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ಬೆಳಗ್ಗೆ ಆ ಗಣೇಶನಿಗೆ ಯಥಾಶಕ್ತಿ ಪೂಜೆಯನ್ನ ಪತ್ರೆ ಮೂಲಕ ಸಲ್ಲಿಸಿ, ಆ ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ನವನೀತವನ್ನ ನೈವೇದ್ಯ ಮಾಡಿ, ಆ ವಾಗ್ದೇವಿ, ವಸಿಷ್ಠ, ವ್ಯಾಸ ಮಹರ್ಷಿಗಳು, ಶ್ರೀಕೃಷ್ಣ, ಮಹಾಗಣಪತಿಯವನ್ನೆಲ್ಲರನ್ನು ಪ್ರಾರ್ಥನೆ ಮಾಡಿ, ಈ ಭಾಗವತವನ್ನ ಹೇಳೋದಕ್ಕೆ ನನಗೆ ಯೋಗ್ಯತೆಯನ್ನು ಕೊಡು, ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಒಂದು ಅನುಗ್ರಹವನ್ನು ಮಾಡು, ಈ ಒಂದು ಫಲ ಎಲ್ಲರಿಗೂ ಉಂಟಾಗಲಿ, ಎಲ್ಲರಿಗೂ ಸುಖ ಸೌಖ್ಯಗಳು ಉಂಟಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಈ ಭಾಗವತವನ್ನ ಶ್ರದ್ಧೆಯಿಂದ ಕೇಳಿದ್ರೆ ನಿಮಗೆ ನಿಮ್ಮ ಅನೇಕ ದೋಷಗಳು ಪರಿಹಾರ ಆ ಶ್ರೀಕೃಷ್ಣ ಮಾಡ್ತಾನೆ. ಆ ಪ್ರೇತ ಮುಂದೆ ಕತೆ ವಿವರವಾಗಿ ಬರುತ್ತದೋ, ಸುಮ್ಮನೆ ಚಿಕ್ಕದಾಗಿ ಹೇಳಿರ್ತೀನಿ. ಆ ಪ್ರೇತಕ್ಕೆ ಪ್ರೇತತ್ವ ಮಾಡಬಾರ್ದು ಕೆಲಸವನ್ನು ಮಾಡಿದಂತ ಆ ಪ್ರೇತಕ್ಕೆ ಪ್ರೇತತ್ವ ಹೋಗಿದೆ ಅಂತಂದ್ರೆ, ಆ ಪರಮ ದಯಾಳುವಾಗಿರ್ತಕ್ಕಂತಹ ಶ್ರೀಕೃಷ್ಣ ನಮ್ಗೆಲ್ಲರಿಗೂ ಅನುಗ್ರಹವನ್ನ ಮಾಡೇ ಮಾಡ್ತಾನೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಅದಕ್ಕೆ ನಮಗೆ ಭಗವದ್ಗೀತೆ ತಿಳ್ಕೊಂಡಾಗ ನಿಮ್ಗಳಿಗೆ ಎಲ್ಲರಿಗೂ ಅನೇಕ ವಿಧವಾದಂತಹ ಅನುಭವಗಳಾಗಿದೆ. ನಿಮಗೆ ಆಯ್ಕೆ ಕೊಟ್ಟಿದ್ದಾಗ ನೀವು ಆ ಶ್ರೀಕೃಷ್ಣನ್ನೇ ಹಿಡ್ಕೊಂಡಿರೋ ಕಾಲ್ನ ನಮಗೆ ಅನುಗ್ರಹ ಮಾಡು ಅಂತ ಹೇಳಿ. ಹಾಗಾಗಿ ಅವನೇ ನಿಮಗೆ ಪ್ರಚೋದನೆ ಮಾಡಿ ಭಾಗವತವನ್ನ ಕೇಳಬೇಕು ಅಂತ ಹೇಳಿ ನಿಮಗೆ ಪ್ರಚೋದನೆಯನ್ನ ಆ ಶ್ರೀಕೃಷ್ಣ ಮಾಡಿದ್ದಾನೆ. ಆ ಶ್ರೀಕೃಷ್ಣನ ದಯೆಯಿಂದ, ಆ ವಾಗ್ದೇವಿ ದಯೆಯಿಂದ ಯಥಾಮತಿ ಯಥಾಶಕ್ತಿ ನನಗಿರ್ತಕ್ಕಂತಹ ಒಂದು ಅಲ್ಪಜ್ಞಾನದಲ್ಲಿ ಆ ಮಹಾಗ್ರಂಥವನ್ನ ಓದಿ ಎಷ್ಟಾಗತ್ತೋ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ವಿವರವಾಗಿ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸುಮಾರು 1 ಗಂಟೆ ಕಾಲ ಮಾಡ್ಬೋದು ಅಂತ ನೀವೆಲ್ಲ ಒಪ್ಕೊಂಡಿದ್ದೀರಾ. ಹಾಗಾಗಿ ಆದಷ್ಟು ಎಲ್ಲರೂ ಕ್ಲಾಸ್ಗೆ ಅಟೆಂಡ್ ಮಾಡಿ, ಶ್ರದ್ಧೆಯಿಂದ ಕೇಳಿ, ನೋಟ್ ಮಾಡ್ಕೊಳ್ಳಿ.
ಡೌಟ್ಸ್ ಬಂದಾಗ ಪೆನ್ಸಿಲಲ್ಲಿ ಗುರ್ತಾಕ್ಬಿಟ್ಟು ಅದಾದ್ಮೇಲೆ ಕೇಳಿ ಏನೇನಾಗುತ್ತೋ ಅಷ್ಟು ಒಂದು ಪರಿಹಾರ ಮಾಡೋ ಒಂದು ಪ್ರಯತ್ನ, ಆ ಭಗವಂತನ ಒಂದು ಅನುಗ್ರಹವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಈ ಒಂದು ಶ್ರೇಷ್ಠವಾದಂತಹ ಕೃತಿಗೆ ಯಾತಕ್ಕೆ ನಾವು ಮಂಗಳಾರತಿ, ಷೋಡಶೋಪಚಾರ ಪೂಜೆ ಎಲ್ಲ ಮಾಡಬೇಕು ಅಂದ್ರೆ ಸಾಕ್ಷಾತ್ ಶ್ರೀಕೃಷ್ಣನ ಅವತಾರವೇ ಇದರಲ್ಲಿ ಅಡಗಿದೆ. ಎಲ್ಲ ಪುಸ್ತಕಕ್ಕೂ ಸರಸ್ವತಿ ರೂಪ ಅಂತ ಹೇಳಿ ಸರಸ್ವತಿ ಪೂಜೆ ಸಹಿತ ಪೂಜೆ ಮಾಡ್ತೀವಿ. ಮಹಾಭಾರತ, ರಾಮಾಯಣ ಅದೆಲ್ಲ ಇತಿಹಾಸದಲ್ಲಿ ಆ ಶ್ರೀಕೃಷ್ಣ ರಾಮರ ಅವತಾರ, ಶ್ರೀಕೃಷ್ಣ ಅವತಾರ, ಗಂಗಾವತರಣ ಎಲ್ಲರಿದ್ರು ಎಲ್ಲದಕ್ಕೂ ಪೂಜೆ ಮಾಡ್ತೀವಿ. ಆದ್ರೆ ವಿಶೇಷವಾಗಿ ಇದರಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ವಿಚಾರಗಳೇ ತುಂಬಿರೋದ್ರಿಂದ ಹಾಗಾಗಿ ಇದಕ್ಕೆ ವಿಶೇಷವಾದಂತಹ ರೀತಿಯನ್ನ ನಮ್ಮ ಪ್ರಾಚೀನರು ಮಾಡಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಭಾಗವತಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ, ಗೌರವವನ್ನ ಸಲ್ಲಿಸಿ ಆಮೇಲೆ ಇದರ ಪಾರಾಯಣವನ್ನ ಆರಂಭ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ವಿಶೇಷವಾಗಿ ವಾದ್ಯ ಸಮೇತವಾಗಿ ತಗೊಂಬಂದು ಎತ್ತರವಾದ ಸ್ಥಳದಲ್ಲಿ ಇಡಬೇಕು, ದೊಡ್ಡ ದೊಡ್ಡ ಚಪ್ರ ಹಾಕಿರ್ಬೇಕು ಇತ್ಯಾದಿಗಳೆಲ್ಲ ಹೇಳಿ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು ಇತ್ಯಾದಿ ಆ ಕಾಲದಲ್ಲಿ ಮಾಡಿದ್ದಾರೆ. ಆ ಥರದಲ್ಲಿ 7 ದಿವಸದಲ್ಲಿ ಇದನ್ನ ಓದೋದಕ್ಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದಬೇಕು. ಅವ್ರಿಗೆಲ್ಲ ಆಸನದ ವ್ಯವಸ್ಥೆ ಪ್ರತಿಯೊಂದು ಮಾಡಬೇಕು. ಅದೆಲ್ಲ ಆಗದಿದ್ರು ಕೂಡ ವಿಶೇಷವಾಗಿ ಈ ಕಾಲಕ್ಕೆ ನಾವು ಜ್ಞಾನಾರ್ಜನೆಯ ದೃಷ್ಟಿಯಿಂದ ಯಥಾಶಕ್ತಿ ಏನೋ ಓದಕ್ಕೆ ಆಗತ್ತೆ, ಏನ್ ತಿಳ್ಕೊಳಕ್ಕಾಗತ್ತೆ ಅದನ್ನ ಶ್ರದ್ಧೆಯಿಂದ ಮಾಡೋಣ. ಅಲ್ಲಿ ಭಗವಂತಗೆ ಕೇಳೋದೇನೋ ಭಕ್ತಿಯ ಅರ್ಪಿತ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿ ಅಲ್ವಾ. ಒಂದು ಫಲವನ್ನಾಗ್ಲಿ ಪುಷ್ಪವನ್ನಾಗಲಿ ಹಣ್ಣಾಗ್ಲಿ ನೀರಾಗ್ಲಿ ಏನೇ ಕೊಡು ಶ್ರದ್ಧಾಪೇತ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಿದ್ದನ್ನೇ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ನೀವು ಬೇರೆ ಏನ್ ಮಾಡಿದ್ರು ಕೂಡ ಚಿನ್ನದ ಕಿರೀಟ ಮಾಡಿಸ್ಕೊಟ್ರು ಕೂಡ ಅವ್ನಿಗೇನ್ ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲದರಲ್ಲೂ ಅವನೇ ಇರೋದ್ರಿಂದ ಅವ್ನಿಗೆ ಬೇಕಾಗಿಲ್ಲ. ಆದ್ರೆ ನಿಮ್ಮ ಒಳಗಡೆ ಇರತಕ್ಕಂಥದ್ದು ಏನ್ ಕೇಳ್ತಾನೆ ಅವನು ಅಂದ್ರೆ ಭಕ್ತಿಯೊಂದನ್ನೇ ಕೇಳ್ತಾನೆ, ಶ್ರದ್ಧೆಯೊಂದನ್ನೇ ಕೇಳ್ತಾನೆ. ಅದನ್ನ ಬಿಟ್ಟು ನೀವು ನವರತ್ನ ಖಚಿತ ಸಿಂಹಾಸನ, ನವರತ್ನ ಖಚಿತ ಕಿರೀಟ ಏನ್ ಮಾಡಿಸ್ಕೊಟ್ರು ಅದು ಲೆಕ್ಕ ಇಲ್ಲ. ಎಲ್ಲಾನು ಏನೋ ಲೋಹ ಅಷ್ಟೇ ಅದು ಅಲ್ವಾ. ಮನುಷ್ಯನು ಪ್ರಯತ್ನ ಪಡೋದು ಯಾವ್ದಕ್ಕೋಸ್ಕರ? ಸುಖವನ್ನ ಅನುಭವಿಸ್ಬೇಕು ಅಂತ. ಎಲ್ಲರಿಗೂ ಸುಖ ಬೇಕು, ದುಃಖ ಯಾರಿಗೂ ಬೇಡ. ಆ ಸುಖ ಬೇಕು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮ ಚೆನ್ನಾಗಿರ್ಬೇಕು. ನಮಗ್ ಗೊತ್ತಿಲ್ಲ ನಾವು ಹಿಂದಿನ ಜನ್ಮದಲ್ಲಿ ಏನೇನ್ ಕರ್ಮಗಳು ಮಾಡಿದ್ವಿ ನಮಗ್ ಗೊತ್ತಿಲ್ಲ. ನಿನ್ನೆ ಏನ್ ಮಾಡಿದ್ವಿ ಇವತ್ತು ಸರಿಯಾಗಿ ನೆನಪಿಲ್ಲ, ಅಥವಾ ಈಗ ಮಾಡ್ತಿರೋದು ಸರಿನಾ ತಪ್ಪ ನಮಗ್ ಗೊತ್ತಿಲ್ಲ ಎಷ್ಟೋ ವಿಚಾರಗಳು. ಅಥವಾ ಕೆಲವು ಸತಿ ಗೊತ್ತಿದ್ರೂ ತಪ್ಪು ಮಾಡ್ತೀವಿ. ಎಲ್ಲ ಇರ್ಬೇಕಾದ್ರೆ ನಮ್ಮ ಬುದ್ಧಿ ನಮಗೆ ಸರಿಯಾಗಿ ಪ್ರಚೋದನೆ ಮಾಡ್ಬೇಕು ಅಂತಂದ್ರೆ ಆ ಕರ್ಮ ಚೆನ್ನಾಗಿರ್ಬೇಕು. ಆ ಕರ್ಮ ಚೆನ್ನಾಗಿರ್ಬೇಕು ಅಂತಂದ್ರೆ ಮನಸ್ಸು ಸಾತ್ವಿಕವಾಗಿರ್ಬೇಕು. ಆ ಸಾತ್ವಿಕ ಮನಸ್ಸು ಬರ್ಬೇಕು ಅಂತಂದ್ರೆ ನಾವು ಆ ಭಗವಂತನಲ್ಲಿ, ಗುರುಗಳಲ್ಲಿ ಶ್ರದ್ಧೆ ಇಡ್ಬೇಕು. ಯಾವಾಗ ಶ್ರದ್ಧೆ ಇಡ್ತೀವೋ ಯಾವಾಗ ನಮಗೆ ಅನುಗ್ರಹ ಆಗತ್ತೆ. ಹೀಗೆ ಇರ್ತಕ್ಕಂತಹ ಈ ಒಂದು ಭಾಗವತದ ಒಂದು ವಿಚಾರವನ್ನ ಆರಂಭದಲ್ಲಿ ಹೇಳಿ ಈ ಮತ್ತೆ ಇನ್ನೇನು ವಿಶೇಷವಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನೋಡ್ಬಿಟ್ಟು ಮುಂದಕ್ಕೆ ಕಥೆಯನ್ನ ಆರಂಭ ಮಾಡೋಣ. ಇದನ್ನ ಯಾರಿಗೆ ಹೇಳಬಾರ್ದು ಅಂತಂದ್ರೆ ಯಾರು ಏಕಾಂತ ಭಕ್ತನಾಗಿರ್ತಾನೋ, ಗೃಹಸ್ಥನಾಗಿರ್ತಾನೋ ಅಂಥವನಿಗೆ ಈ ಭಾಗವತದ ಪ್ರಿಯವಾದದ್ದು ಅಂಥವ್ರಿಗೆ ಇದು ಪ್ರಿಯ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನ ಕೇಳಬೇಕಾದ್ರೆ ಅವರಲ್ಲಿ ಧರ್ಮ ಅಂತಕ್ಕಂಥದ್ದು ಇರ್ಬೇಕು. ಆ ಶ್ರೀಕೃಷ್ಣ ಪರಮಾತ್ಮನ ಅಕಿಂಚನ ವಿತ್ತ ಮುಂದೆ ಋಷಭದೇವರು, ಜಡಭರ್ತ, ನಾರದರು, ದತ್ತಾತ್ರೇಯರು ಎಲ್ಲರ ಒಂದು ಧರ್ಮವನ್ನ ಹೇಳ್ತಾರೆ. ಈ ವಿಚಾರಗಳೆಲ್ಲ ಮುಂದೆ ಬರುತ್ತೆ. ಇಲ್ಲಿ ಚತುಶ್ಲೋಕಿ ಭಾಗವತ ಅಂತ ಒಂದು ಇದೆ. ರೋಮನ್ ಸಂಖ್ಯೆ 5 ಪುಟ 5ರಲ್ಲಿ ಅಹಮೇವಾಸಮೇವಾಗ್ರೇ ನಾನದ್ಯತ್ಸದಸತ್ಪರಂ ಪಶ್ಚಾದಾಹಂ ಯಥಚ್ಛಾಯೋ ಅವಶಿಷ್ಯೇತ ಸೋ ಅಸ್ಮ್ಯಹಂ ಕೃತೆ ಅರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ
ತದ್ವಿದಾತ್ಯಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಶೋಚ್ಚಾವಚಸೇಷ್ವನೋ ಪ್ರವಿಷ್ಟ್ಯಾಂತಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯಾಭಿತರೇಕಾಭ್ಯಾಂ ಯಸ್ಯಾ ಸರ್ವತ್ರ ಸರ್ವದಾ. ಇದಮೇಕಗ್ರಾಸೀತ್ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅಂದ್ರೆ ಇದು ಒಂದೇ ಇತ್ತು, ಇದನ್ನ ಬಿಟ್ಟು ಏನೂ ಇರ್ಲಿಲ್ಲ ಅಂತ. ಇದು ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮ ಅಂತ ಹೇಳ್ತಾರೆ. ಆ ಬ್ರಹ್ಮ ಅನ್ನೋದಕ್ಕೆ ಯಾವುದೇ ಲಿಂಗ ಇಲ್ಲ. ಯಾವುದೇ ಲಿಂಗ ಇಲ್ಲ ಅಂತಂದ್ರೆ ಅದಕ್ಕೆ ಶರೀರ ಇದ್ದಾಗ ಮಾತ್ರ ಲಿಂಗ ಅಲ್ವಾ. ಸ್ತ್ರೀಲಿಂಗವೋ ಪುಲ್ಲಿಂಗವೋ ನಪುಂಸಕ ಲಿಂಗವೋ ಅಂತ ನಾವು ಗುರುತಿಸ್ತೀವಿ. ಆದ್ರೆ ಇದು ಅವ್ಯಯ, ವ್ಯಯವಾಗದೇ ಇರೋದು, ಮತ್ತೆ ಅನಂಗ, ಅಂಗರಹಿತವಾಗಿರ್ತಕ್ಕಂಥದ್ದು, ಆದ್ರೆ ಚೇತನವಾಗಿದೆ. ಇದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತಂದ್ರೆ ನಿಮ್ಗೆ ಅರ್ಥ ಆಗೋ ತರ ಬೆಳಕು, ದೀಪ ಉದಾಹರಣೆ ಇಟ್ಕೊಳ್ಳಿ. ಆ ಬೆಳಕು ಅನ್ನೋದ್ರಲ್ಲಿ ಏನಾದ್ರೂ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಇದೆಯಾ? ಇಲ್ಲ. ಆ ಶಕ್ತಿ ಅನ್ನೋದು ನಮಗೆ ಗೋಚರ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂತಹ ಈ ಆತ್ಮ ಅಂತಕ್ಕಂಥದ್ದು ನಮಗ್ ಗೋಚರ ಆಗ್ಬೇಕು ಅಂದ್ರೆ ಅದಕ್ಕೆ ಅನೇಕ ವಿಧವಾದಂತಹ ಸಮಾಧಿ ಷಟ್ಸಂಪತ್ತಿಗಳನ್ನ ಮಾಡಿ ಆಮೇಲೆ ಆ ಸಾಧನೆಯನ್ನ ಮಾಡ್ತಾ 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 ನಮಗೆ ಆತ್ಮಗೋಚರ ಆಗುತ್ತೆ. ಆ ಆತ್ಮನೇ ಚೈತನ್ಯ ಅಂತಕ್ಕಂಥದ್ದು. ಆತ್ಮದ ಬಗ್ಗೆ ಸುಮಾರು ವಿಚಾರಗಳು ನಾವು ಭಗವದ್ಗೀತೆ ಓದ್ಬೇಕಾದ್ರೆ ಡಿಸ್ಕಷನ್ ಮಾಡ್ಬಿಟ್ಟಿದೀವಿ. ಹಾಗೆ ಅದನ್ನ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಸೃಷ್ಟಿಯ ಮೊದಲು ನಾನೇ ನಾನಾಗಿದ್ದೇನೆ, ನನ್ನನ್ನು ಬಿಟ್ಟು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡರ ಕಾರಣವಾದ ಅಜ್ಞಾನವಾಗಲಿ ಇರಲಿಲ್ಲ. ಸೃಷ್ಟಿ ಇಲ್ಲದ ಕಡೆಯಲ್ಲೂ ನಾನೇ ನಾನಾಗಿದ್ದೇನೆ. ನಾವೆಲ್ಲ ಏನಾಗಿದ್ದೀವಿ? ಮೊದಲು ಆ ಭಗವಂತ ಇದ್ದ, ಆ ಭಗವಂತನಿಂದನೇ ಎಲ್ಲವೂ ಸೃಷ್ಟಿಯಾಗಿದೆ. ಆ ಬ್ರಹ್ಮ ಅಂತ ಇಟ್ಕೊಂಬಿಡಿ, ಇಲ್ಲಿ ಭಾಗವತ ಓದ್ಬೇಕಾದ್ರೆ ಬ್ರಹ್ಮ ಅಂತ ಇಟ್ಕೊಂಬಿಡಿ, ಅರ್ಥ ಆಗೋ ತನಕ. ಆ ಬ್ರಹ್ಮನಿಂದನೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಬ್ರಹ್ಮನ ಅಧೀನವಾಗಿ ಮಾಯೆ ಇದೆ. ಆ ಬ್ರಹ್ಮನಿಗೆ ಅಧೀನವಾಗಿರ್ತಕ್ಕಂತಹ ಮಾಯೆಯಿಂದ ಸೃಷ್ಟಿಯಾಗಿದೆ. ನಾವೆಲ್ಲ ಏನಾಗಿದ್ದೀವಿ? ಆ ಮಾಯೆಗೆ ಅಧೀನವಾಗಿದ್ದೀವಿ. ಅದೇ ನಮಗೂ ಭಗವಂತನಿಗಿರೋ ವ್ಯತ್ಯಾಸ. ಮಾಯೆ ಭಗವಂತನಿಗೆ ಅಧೀನ ಆಗಿರೋದ್ರಿಂದ ಅವನು ಹೇಳಿದಾಗೆ ಮಾಯೆ ಕೇಳತ್ತೆ. ನಾವು ಮಾಯೆಗೆ ಅಧೀನ ಆಗಿರೋದ್ರಿಂದ ನಾವು ಆ ಮಾಯೆ ಹೇಗಾಡ್ಸತ್ತೋ ಆಡಿಸ್ತೀವಿ. ಈಗ ನಾನು ಯಜಮಾನ ಆದ್ರೆ ನನ್ನ ಕೆಳಗಡೆ ಕೆಲಸದಲ್ಲಿರೋರು ನಾನು ಹೇಳಿದಷ್ಟನ್ನೇ ಮಾಡಬೇಕು, ಮಾಡ್ತಾರೆ. ಅವ್ರ ಮೇಲೆ ನನಗೆ ನಿಯಂತ್ರಣ ಇದೆ. ನಾನು ಇನ್ನೊಬ್ರಿಗೆ ಅಧೀನ ಆಗಿದ್ದಾಗ ನಾನು ಅವ್ರು ಹೇಳಿದಾಗ ಕೇಳಬೇಕು, ನಾನು ಹೇಳಿದಾಗ ಅವ್ರು ಕೇಳಲ್ಲ. ನಾವುಗಳೆಲ್ಲ ಏನಾಗಿದ್ದೀವಿ? ಮಾಯೆಗೂ ಅಧೀನ ಆಗಿದ್ದೀವಿ, ಮತ್ತೆ ನಮ್ಮ ಜ್ಞಾನೇಂದ್ರಿಯಗಳಿಗೂ ಅಧೀನ ಆಗ್ಬಿಟ್ಟಿದೀವಿ. ಕಣ್ಣು, ಕಿವಿ, ಮೂಗು, ರಸನೇಂದ್ರಿಯಾದ ನಾಲಿಗೆ, ಚರ್ಮ ಇವಕ್ಕೆ ಅಧೀನ ಆಗಿ ನಮ್ಗೆ ಇದೇನೋ ನೋಡಿದಾಗ ಸುಖ, ಇದೇನೋ ಮುಟ್ಟಿದಾಗ ಸುಖ, ಇದೇನೋ ತಿಂದಾಗ ಸುಖ, ಇದೇನೋ ವಾಸನೆ ನೋಡಿದ ಸುಖ ಅಂತ ಹೇಳಿ ನಾವು ಇಂದ್ರಿಯಕ್ಕೆ ಅಧೀನ ಆಗಿರೋದ್ರಿಂದ ಅವು ನಮ್ಮನ್ನ ತುಂಬಾ ಆಟ ಆಡ್ಸತ್ವೆ. ಆದರೆ ಇಲ್ಲಿ ಮುಂದೆ ಹೇಳ್ತಾನೆ, ವಾಸ್ತವವಾಗಿ ಇಲ್ಲದಿದ್ದರೂ ಏನೆಲ್ಲ ಅನಿರ್ವಚನೀಯ ವಸ್ತುಗಳಿರುವೆಯೋ ಇದೆಯೋ ನಾನಲ್ಲದೆ ಪರಮಾತ್ಮನಾದ ನನ್ನ ಎರಡು ಚಂದ್ರರಂತೆ ಮಿಥ್ಯೆಯಾಗಿಯೇ ಪ್ರತೀತವಾಗುವುದೋ, ಅಥವಾ ಇದ್ದುಕೊಂಡಿದ್ದರೂ ಆಕಾಶದ ನಕ್ಷತ್ರದಲ್ಲಿ ರಾಹುವಿನಂತೆ ನನ್ನ ಪ್ರತೀತ ಆಗುವುದಿಲ್ಲವೋ, ಇದನ್ನು ನನ್ನ ಮಾಯೆಯಿಂದ ತಿಳಿಯಬೇಕು. ಇದೇನು ಅಂತಂದ್ರೆ, ಆಕಾಶದಲ್ಲಿ ಹಗಲಲ್ಲಿ ಚಂದ್ರ ಒಬ್ಬನೇ ನಮಗ್ ಕಾಣ್ತಾನೆ, ರಾತ್ರಿಯಲ್ಲಿ. ಹಗಲಲ್ಲಿ ಸೂರ್ಯ ಒಬ್ಬನೇ ಕಾಣ್ತಾನೆ. ನೀವು ಅನೇಕ ಪಾತ್ರೆಗಳಲ್ಲಿ ನೀರನ್ನ ತುಂಬಿಸಿ ಇಟ್ಟುಬಿಟ್ಟಾಗ ಅಲ್ಲಿ ಅನೇಕ ಚಂದ್ರರಿರುವ ತರ, ಅನೇಕ ಸೂರ್ಯರಿರುವ ತರ ಕಾಣಿಸತ್ತೆ. ಅಂದ್ರೆ ಇದು ನಮ್ಮ ಅಜ್ಞಾನ ಇದು ಅಲ್ವಾ. ಇರೋದು ಒಬ್ಬ ಚಂದ್ರ, ಒಬ್ಬ ಸೂರ್ಯ. ನಮ್ಮ ಅಜ್ಞಾನ ಎಲ್ಲಿ ಕಾಣ್ತಾ ಇದೆ? ನಮ್ಗೆ ನೀರಲ್ಲಿರೋ ಪ್ರತಿಬಿಂಬ ನೋಡಿ ಎಷ್ಟೊಂದು ಜನ ಸೂರ್ಯರಿದ್ದಾರೆ, ಎಷ್ಟೊಂದು ಜನ ಚಂದ್ರರು ಇದ್ದಾರೆ ಅನ್ನೋ ತರದಲ್ಲಿ ಕಾಣುತ್ತೆ. ಇಲ್ಲಿ ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಯಾವುದು ಇಲ್ಲದೆ ಇರೋದು ಇದೆ ಅಂತ ಕಾಣಿಸ್ತಾ ಇದೆಯೋ ಅದು ನನ್ನ ಮಾಯೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಾನು ನಿಮ್ಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ ಏನೋ ಗೊತ್ತಿಲ್ಲ.
ವ್ಯಾವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ 3 ತರ ಸತ್ಯ ಇದೆ. ಆ ಪಾರಮಾರ್ಥಿಕ ಸತ್ಯ ಅಂತಕ್ಕಂಥದ್ದೇ ಈ ಬ್ರಹ್ಮ. ಈ ಸಂಸಾರ ಅಂತಕ್ಕಂಥದ್ದು ಪ್ರಾತಿಭಾಸಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಕಂಡು ಬರೋದು ನಿಜ. ವ್ಯಾವಹಾರಿಕದಲ್ಲಿ ಸಂಸಾರ ಅನ್ನೋದು ನಿಜ, ಆದ್ರೆ ಇದು ಶಾಶ್ವತ ಅಲ್ದಿರೋದ್ರಿಂದ ಇದು ತ್ರಿಕಾಲ ಆಬಾಧಿತ ಸತ್ಯ ಅಲ್ಲ. ಹಿಂದೆ ಇರಲಿಲ್ಲ, ಮುಂದೆ ಇರತ್ತೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಬಿದ್ದೋಗತ್ತ ಅನ್ನೋದು. ಹಾಗಾಗಿ ವ್ಯಾವಹಾರಿಕ ಸತ್ಯ ಇದು. ಪ್ರಾತಿಭಾಸಿಕ ಸತ್ಯ ಅನ್ನೋದು ಇಲ್ಲದೆ ಇರೋದು ಇರೋ ತರ ಕಾಣೋದು. ಈಗ ಬಿಸಿಲಲ್ಲಿ ದೂರದಿಂದ ನೋಡಿದಾಗ ಅಲ್ಲೆಲ್ಲ ನೀರು ನಿಂತದ್ದಾಗ ಕಾಣುತ್ತೆ, ಮರಳು ಮೇಲೋ ಅಥವಾ ಟಾರ್ ರೋಡಲ್ಲ. ಹತ್ರ ಹೋದಾಗ ಅಲ್ಲಿ ನೀರು ಇರಲ್ಲ, ಅದು ಪ್ರಾತಿಭಾಸಿಕ. ದೂರದಿಂದ ನೋಡಿದಾಗ ನಿಮ್ಗೆ ನೀರು ಕಾಣ್ತಾ ಇದೆ, ಹತ್ರ ಹೋದಾಗ ಇಲ್ಲ. ಮತ್ತೆ ಸ್ವಪ್ನದಲ್ಲಿ ನಾವು ಆನೆ ಮೇಲೆ ಹೋಗ್ತಾ ಇರೋ ಥರನೋ ಇನ್ಯಾವ್ದ್ರ ಮೇಲೋ ಹೋಗ್ತಾ ಇರೋ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದೋ ಇನ್ನೇನೇನೋ ಕನಸುಗಳನ್ನ ಕಾಣ್ತೀವಿ. ಆದ್ರೆ ಎದ್ದಾಗ ನಮ್ಗೆ ಅದು ಯಾವುದು ಕಂಡು ಬರೋದಿಲ್ಲ. ಅಂದ್ರೆ ಕನ್ಸಲ್ ಕಂಡಿದ್ದು ಸುಳ್ಳ ಅಂದ್ರೆ ಕನ್ಸಲ್ ಕಂಡಿದ್ದು ಸತ್ಯ, ಅದು ಇರೋ ತರ ಕಾಣಿಸ್ತು, ಆದ್ರೆ ಇಲ್ಲ. ವಾಸ್ತವಿಕವಾಗಿ ನಾವು ಆನೆ ಮೇಲೆ ಸವಾರಿ ನಿಜವಾದ ಮಾಡಿಲ್ಲ, ಪ್ರಾತಿಭಾಸಿಕವಾಗಿ ಅದು ನಮಗೆ ಕಂಡು ಬಂದಿದೆ. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಪ್ರಾಣಿಗಳ ಪಂಚಭೂತ ರಚಿತ ಸಣ್ಣ ದೊಡ್ಡ ಶರೀರಗಳಲ್ಲಿ ಆಕಾಶಾದಿ ಪಂಚ ಮಹಾಭೂತಗಳು ಈ ಶರೀರಗಳ ಕಾರ್ಯರೂಪದಿಂದ ನಿರ್ಮಿತವಾದ ಕಾರಣ ಪ್ರವೇಶಿಸುತ್ತವೆ ಮತ್ತು ಮೊದಲಿಂದಲೂ ಆ ಸ್ಥಾನಗಳಲ್ಲಿ ಮತ್ತು ರೂಪಗಳಲ್ಲಿ ಕಾರಣ ರೂಪದಿಂದ ಇರುವುದರಿಂದ ಪ್ರವೇಶಿಸುವುದಿಲ್ಲ. ಹಾಗೆಯೇ ಆ ಪ್ರಾಣಿಗಳ ಶರೀರ ದೃಷ್ಟಿಯಿಂದ ನಾನು ಅವುಗಳಲ್ಲಿ ಆತ್ಮನ ರೂಪದಿಂದ ಪ್ರವೇಶಿಸಿರುವೆನು, ಹಾಗೂ ಆ ಆತ್ಮದೃಷ್ಟಿ ಇಂದ ನಾನಲ್ಲದೆ ಬೇರೆ ಯಾವ ವಸ್ತುವು ಇಲ್ಲದಿರುವುದರಿಂದ ಅವುಗಳಲ್ಲಿ ಪ್ರವಿಷ್ಟನಾಗಿಯೂ ಇಲ್ಲ. ಈ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಸ್ತಿ ಭಾತಿ ಪ್ರಿಯಂ ಸತ್ಯಂ ನಾಮ ರೂಪಂ ಮಿಥ್ಯಂ ಮಿತಿ ಜಗತ್ ಅಂತ ಹೇಳ್ತಾರೆ. ಯಾವುದು ಅಸ್ತಿ ಇದೆ ಅಂದ್ರೆ 3 ಕಾಲದಲ್ಲೂ ಇರತ್ತೆ, ಅದು ಅಸ್ತಿ. ಭಾತಿ ನಮಗೆ ಕಾಣಿಸತ್ತೆ, ಅದು ಕಾಣಿಸತ್ತೆ ಅಂದ್ರೆ ಸಾಧನೆ ಮೂಲಕ ಕಾಣುತ್ತೆ. ಮತ್ತೆ ಅದು ನಮಗೆ ಪ್ರಿಯವಾಗೂ ಇರುತ್ತೆ, ಯಾಕೆಂದ್ರೆ ಆನಂದ ಅನ್ನೋದು ಆ ಬ್ರಹ್ಮದಲ್ಲಿ ಲೀನವಾದಾಗಲೇ ಆನಂದ. ಈ ನಾಮರೂಪಗಳು ಅಂತಕ್ಕಂಥದ್ದು ಮಿಥ್ಯ. ಯಾಕೆ ಅಂತಂದ್ರೆ ನಾವು ಹುಟ್ಟದ ಮೇಲೆ ನಮಗೆ ನಾಮಕರಣ ಮಾಡ್ತಾರೆ, ಹೆಸರಿಡ್ತಾರೆ. ಹುಟ್ಟದ ತಕ್ಷಣ ನಮಗೇನು ಹೆಸರಿರೋದಿಲ್ಲ. ಆಮೇಲೆ ಈ ರೂಪ ಅಂತಕ್ಕಂಥದ್ದು ಷಡ್ವಿಕಾರಗಳಿಂದ ಹೊಂದಿದೆ. ಅಸ್ತಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ರಿಯತೆ, ವಿನಶ್ಯತಿ ಅಂತ 6 ವಿಕಾರಗಳನ್ನ ಹೊಂದುತ್ತೆ. ನಾವು ಮಗುವಾಗಿ ಹುಟ್ಟಿದಾಗ ನಮ್ಮ ದೇಹ ರಚನೆ ಒಂಥರ ಇರುತ್ತೆ. ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅದು ಸ್ವಲ್ಪ ದೇಹ ದೊಡ್ಡದಾಗತ್ತೆ. ಒಂದು ಯೌವನಕ್ಕೆ ಬಂದಾಗ ದೇಹದಲ್ಲಿ ಪರಿಣಾಮ ಬೀರುತ್ತೆ. ವೃದ್ಧಾಪ್ಯಕ್ಕೆ ಬಂದಾಗ ದೇಹ ಪರಿಣಾಮ ಬೀರಿ ಅದು ಕ್ಷೀಣ ಆಗ್ತಾ ಬರುತ್ತೆ. ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಈ ದೇಹ ಬಿದ್ದು ಹೋಗುತ್ತೆ. ಆದರೆ ಈ ಆತ್ಮ ಅಂತಕ್ಕಂಥದ್ದು ಶಾಶ್ವತ ಅನ್ನೋದು ನಮಗೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಅದ್ವೈತದ ಪ್ರಕಾರ 2ನೇದು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಎಲ್ಲವೂ ಒಂದೇ. ಏಕೆ, ನಾವು ಸಚ್ಚಿದಾನಂದ ಸ್ವರೂಪರು, ಆ ಬ್ರಹ್ಮ ಸ್ವರೂಪರೇ ನಾವಾಗಿರೋದ್ರಿಂದ, ಆ ಬ್ರಹ್ಮಕ್ಕೂ ನಮಗೂ ಭೇದ ಇಲ್ಲದೆ ಇರೋದ್ರಿಂದ 2ನೇದು ಇಲ್ಲವೇ ಇಲ್ಲ. ಅದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಮಗೆ ಅದು ಹುಟ್ಟಿತು ಅಂತ ನಮಗೆ ಪ್ರಪಂಚದಲ್ಲಿ ವ್ಯವಹಾರವನ್ನ ಮಾಡ್ತೀವಿ, ಸತ್ರು ಅಂತ ನಾವು ವ್ಯವಹಾರವನ್ನ ಮಾಡ್ತೀವಿ. ಆದರೆ ಅದು ನಮಗೆ ವಿಕಾರವಾಗಿ ಕಾಣತ್ತೆ. ಹಾಗಾಗಿ ಅದರಲ್ಲಿ ಹುಟ್ಟು ಸಾವು ಅಂತಕ್ಕಂಥದ್ದು ನಿಜವಾದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಇಲ್ಲ. ಮುಂದೆ ಹೀಗೆ ಹೇಳ್ತಾರೆ, ಇದು ಬ್ರಹ್ಮವಲ್ಲ, ಹೀಗೆ ನಿಷೇಧದ ಪದ್ಧತಿಯಿಂದ ಮತ್ತು ಇದು ಬ್ರಹ್ಮವಾಗಿದೆ ಎಂಬ ಅನ್ವಯ ಪದ್ಧತಿಯಿಂದ ಸರ್ವಾತೀತ ಸರ್ವ ಸ್ವರೂಪ ಭಗವಂತನೇ ಸರ್ವದಾ ಸರ್ವತ್ರ ಸ್ಥಿತನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ. ಅದೇ ವಾಸ್ತವಿಕವಾಗಿ ತತ್ವವಾಗಿದೆ. ಯಾರು ಆತ್ಮ ಅಥವಾ ಪರಮಾತ್ಮ ತತ್ವವನ್ನು ತಿಳಿಯಲು ಬಯಸುವನೋ ಅವನಿಗೆ ಕೇವಲ ಇಷ್ಟೇ ತಿಳಿಯುವ ಅವಶ್ಯಕತೆ ಇದೆ. ಶಂಕರ ಭಗವತ್ಪಾದರು ನೇತಿ ನೇತಿ ಅಂತ ಹೇಳಿ ಒಂದು ಸೂತ್ರದ ಮೂಲಕ ಇದಲ್ಲ 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 ಅಂತ ಹೇಳ್ಕೊಂಡು ಹೋಗ್ತಾ 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 ಕಡೆ ನೀನು ಇದಾಗಿದೀಯಾ ಅಂತ ಹೇಳ್ತಾರೆ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಈ ಇದಲ್ಲ ಇದಲ್ಲ ಅನ್ನೋದು ನೇತಿ ನೇತಿ.
ಅಂದ್ರೆ ಇದೆಲ್ಲ ಅಂತ ಅನ್ಕೊಂಡು ನೀವು ಹೋಗ್ತಾ ಹೋಗ್ತಾ ಕಡೆಗೆ ಯಾವುದು ಅಂತಕ್ಕಂಥ ವಾಸ್ತವ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಒಂದು ಗುರು ಶಿಷ್ಯ ಸಂವಾದದ ರೂಪದಲ್ಲಿ ಹೇಳಿದ್ದಾರೆ, ನೀನು ಎಚ್ಚರವಾಗಿದ್ದಾಗ ಯಾವ್ದ್ರಿಂದ ನೋಡ್ತೀಯಾ ಅಂತಂದ್ರೆ ಕಣ್ಣಿನಿಂದ ನೋಡ್ತೀನಿ ಅಥವಾ ಸೂರ್ಯನ ಬೆಳಕಿನಿಂದ ನೋಡ್ತೀನಿ ಅಂತ ಹೇಳ್ತಾರೆ. ಹಗಲಲ್ಲಿ ನಾವು ಸೂರ್ಯನ ಬೆಳಕಿನಿಂದ ಪ್ರಪಂಚವನ್ನ ವಸ್ತುವನ್ನ ನೋಡ್ತೀವಿ. ರಾತ್ರಿ ಯಾವ್ದ್ರಿಂದ ನೋಡ್ತೀಯಾ? ರಾತ್ರಿ ಚಂದ್ರನ ಬೆಳಕಿಂದ ನೋಡ್ತೀವಿ. ಚಂದ್ರನೂ ಇಲ್ಲ, ಅಮಾವಾಸ್ಯೆ ಕತ್ತಲು ಅಥವಾ ಮನೆ ಒಳಗಡೆ ಇದ್ದಾಗ ಯಾವ್ದನ್ನ ನೋಡ್ತೀಯಾ ಅಂತಂದ್ರೆ ನನ್ನ ಕಣ್ಣಿನ ಬೆಳಕಿನಿಂದ ನೋಡ್ತೀನಿ. ನೀನು ಮಲಗಿದ್ದಾಗ ನಿದ್ರೆಯನ್ನ ಮಾಡ್ತಿಲ್ಲ, ಅವಾಗ ಯಾವ್ದನ್ನ ನೋಡ್ತೀಯಾ ಅಂತಂದ್ರೆ ಅಲ್ಲಿ ಸೂರ್ಯ ಚಂದ್ರನೂ ಇಲ್ಲ, ನಮ್ಮ ಕಣ್ಣುಗಳು ಮುಚ್ಕೊಂಡು ನಿದ್ದೆ ಮಾಡ್ತಾ ಇರ್ತೀವಿ, ಅವಾಗ್ಲೂ ನೋಡ್ತೀವಿ ಕನಸನ್ನ. ಅಂದ್ರೆ ಯಾವ್ದ್ರಿಂದ ಅಂತಂದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಚೇತನ ರೂಪವಾಗಿರ್ತಕ್ಕಂತಹ ಆ ಬ್ರಹ್ಮ, ಆ ಚೇತನ, ಅದರ ಒಂದು ಮಾಯೆಯಿಂದ ನಮ್ಗೆ ಸ್ವಪ್ನ ಕಂಡು ಬರುತ್ತೆ. ಹಾಗಾಗಿ ಅದು ಇರೋ ತನಕನೇ ನಮಗೆ ಎಲ್ಲನೂ ಕಂಡು ಬರುತ್ತೆ ಅಲ್ವಾ? ಹಾಗಾಗಿ ಆ ಒಂದು ಚೇತನ ಅಂತಕ್ಕಂಥದ್ದೇ ಎಲ್ಲ ಕಡೆಯಲ್ಲೂ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಪೂಜಾ ವಿಧಾನವನ್ನ ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳಿದರೆ ಪೂಜಾ ವಿಧಾನ ಎಲ್ಲ ಆಗಿದೆ. ಈಗ ನ್ಯಾಸಗಳು ಅಂದ್ರೆ ಅದನ್ನ ದಿನಾಗ್ಲೂ ಮಾಡೋದು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ರೀತಿಯಲ್ಲಿ ನ್ಯಾಸಗಳನ್ನು ಮಾಡ್ಬೋದು. ಆದರೆ ಇಲ್ಲಿ ಹಾಕಿಯಾರಲ್ಲ, ಚಪ್ರ ಚಾವಣಿ ಮುಂತಾದ ಅಲಂಕಾರಕ್ಕೆ ಉಪಕರಣ ನೀಲಿ ಬಣ್ಣದ ವಸ್ತುಗಳನ್ನ ಬಳಸಬಾರ್ದು. ಚಪ್ರಗಳನ್ನು ಕಟ್ಟಬೇಕು. ಆ ಚಪ್ರ ಚಾವಣಿ ಮೊದಲಾದ ಅಲಂಕಾರಕ್ಕಾಗಲಿ ಉಪಕರಣಗಳಲ್ಲಿ ನೀಲಿ ಬಣ್ಣದ ವಸ್ತುಗಳನ್ನ ಬಳಸಬಾರ್ದು. ಮತ್ತೆ ಮಂಟಪವನ್ನು ನಿರ್ಮಾಣ ಮಾಡಬೇಕು ಇತ್ಯಾದಿಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲ ಮಾಡೋದಕ್ಕಿಂತ ಇವತ್ತಿನ ದಿವಸ ನಮಗೆ ವಿಚಾರವನ್ನ ತಿಳ್ಕೊಂಡು ಈ ಶ್ರೀಕೃಷ್ಣನ ಕಥೆಯನ್ನ ತಿಳ್ಕೊಂಡು ಆ ಒಂದು ಏನು ವಿಚಾರವನ್ನ ತಿಳಿಸಿದ್ದಾರೆ ಜ್ಞಾನ ದೃಷ್ಟಿಯಿಂದ ಅದನ್ನ ಯಥಾಶಕ್ತಿ ಪಾರಾಯಣವನ್ನು ಏನಾಗಿದೆ, ಈಗ ಅಜ್ಞಾನದಿಂದ ಅನೇಕ ವಿಧವಾದ ಅಜ್ಞಾನದಿಂದ ನಮ್ಮ ಬುದ್ಧಿ ಮನಸ್ಸು ಮಸುಕಾಗ್ಬಿಟ್ಟಿದೆ. ಆ ಮಸುಕು ಹೋಗ್ಬೇಕು ಅಂತಂದ್ರೆ ನಮಗೆ ಬೆಳಕು ಬೇಕು. ಆ ಬೆಳಕು ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಮಹಾಭಾರತ, ರಾಮಾಯಣ, ಈ ಪುರಾಣಗಳು ಇದನ್ನ ಓದೋದ್ರಿಂದ. ಭಗವದ್ಗೀತೆ ಕೂಡ ಮಹಾಭಾರತದ ಒಂದು ಅಂಗ ಅಷ್ಟೇ. ಈಗ ಹೇಳಿದ್ದೀನಿ, 1,00,000 ಶ್ಲೋಕಗಳುಳ್ಳ ಮಹಾಭಾರತದಲ್ಲಿ 700 ಶ್ಲೋಕಗಳುಳ್ಳ ಆ ಭಗವದ್ಗೀತೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾಗಿ ಅದು ನಮಗೆ ಬೆಳಕನ್ನ ಚೆಲ್ಲಿದೆ. ಈ ಭಾಗವತವನ್ನ ಓದೋದ್ರಿಂದ ಇನ್ನಷ್ಟು ಬೆಳಕು ಚೆಲ್ಲತ್ತೆ. ಹೀಗೆ ವಿವೇಕ ಚೂಡಾಮಣಿ ಅಂತ ಹೇಳಿ ಪ್ರಕರಣ ಗ್ರಂಥಗಳು ಭಗವತ್ಪಾದರದ್ದಿದೆ, ಅದನ್ನ ಓದೋದ್ರಿಂದ, ರಾಮಾಯಣವನ್ನು ಓದೋದ್ರಿಂದ, ಮಹಾಭಾರತವನ್ನು ಓದೋದ್ರಿಂದ, ಕೇಳೋದ್ರಿಂದ, ವಿವೇಕ ಚೂಡಾಮಣಿ ಇಂಥ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ನಮಗೆ ಬೆಳಕು ಕಂಡು ಬರ್ತಾ ಹೋಗುತ್ತೆ. ಅಂದ್ರೆ ನಾವು ಪದೇ ಪದೇ ಅದನ್ನ ಚಿಂತನೆ ಮಾಡ್ತಿರ್ಬೇಕು. ಚಿಂತನ ಮಂಥನ ಅಂತ ಹೇಳ್ತಾರಲ್ಲ, ಅದು ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಮೊದಲು ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಂಡ್ಮೇಲೆ ಅದನ್ನ ಮನನ ಮಾಡಬೇಕು. ಅದನ್ನ ಮತ್ತೆ ಮತ್ತೆ ಪುನಃ ಪುನಃ ನಾವು ಮನಸ್ಸಿನಲ್ಲಿ ಮೆಲುಕಾಗ್ತಾ ಇರೋದು ನಿಧಿಧ್ಯಾಸನ ಮಾಡಿದಾಗ ಹೇಗೆ ಮೊಸರನ್ನ ಚೆನ್ನಾಗಿ ಕಡ್ದಾಗ ಅದರಲ್ಲಿ ಬೆಣ್ಣೆ ತೇಲಿ ಮೇಲೆ ಬರುತ್ತೋ ಹಾಗೆ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಸತತವಾದಂತಹ ಪ್ರಯತ್ನ ಪಡಬೇಕು. ಆ ಪ್ರಯತ್ನದಿಂದ ನಾವು ನಮ್ಮ ಚಿತ್ತಶುದ್ಧಿ ಆಗತ್ತೆ. ಚಿತ್ತಶುದ್ಧಿಯಿಂದ ಜ್ಞಾನ, ಆ ಜ್ಞಾನದಿಂದ ಮೋಕ್ಷ ಅಂತ ರೂಟ್ ಹೇಳ್ಯಾರ. ಆ ರೂಟಲ್ಲೇ ಹೋಗ್ಬೇಕು. ನೀವು ಬೇರೆ ಏನ್ ಮಾಡಿದ್ರು ಉಪಯೋಗ ಇಲ್ಲ. ಬೇರೆ ಎಲ್ಲಾನು ಮಾಡಬೇಕು, ಯಾವುದೋ ದಾನ ಧರ್ಮ ಯಜ್ಞ ಪೂಜೆ ಹೋಮ ಇತ್ಯಾದಿಗಳನ್ನ ಮಾಡಬೇಕು. ಅದೆಲ್ಲ ಏನಾಗತ್ತೆ, ಅದು ಈ ರೂಟಕ್ಕೆ ತರತ್ತೆ ನಮ್ಮನ್ನು. ಇವು ಯಜ್ಞ ಯಾಗ ತಪಾಸು ಹೋಮ ಇತ್ಯಾದಿಗಳೆಲ್ಲ ಮಾಡೋದು ಏನ್ ಮಾಡತ್ತೆ ಅಂತಂದ್ರೆ ನಿಮಗೆ ಇದರಲ್ಲಿ ಆಸಕ್ತಿ ಬರೋ ಥರ ಮಾಡುತ್ತೆ. ಇದರಲ್ಲಿ ಚೆನ್ನಾಗಿ ಆಸಕ್ತಿ ಬಂದು ಯಾರಿಗೆ ಜ್ಞಾನ ಉಂಟಾಯ್ತೋ ಆ ಜ್ಞಾನ ಉಂಟಾದವನು ಮತ್ತೆ ಆ ಕರ್ಮಗಳನ್ನ
ಮಾಡಲೇಬೇಕು ಅಂತ ಇಲ್ಲ, ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಜ್ಞಾನಿಗಳು ಆದವರು ನಾವು ನೀವು ಎಲ್ಲಾನು ಮಾಡ್ತಾ ಇರಬೇಕು. ಯಜ್ಞ ಅಂದ್ರೆ ಯಥಾಶಕ್ತಿ ದೇವತಾ ಪೂಜೆಗಳು, ಯಥಾಶಕ್ತಿ ದಾನ ಧರ್ಮ, ಯಥಾಶಕ್ತಿ ಲೋಕಕ್ಕೆ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೋ ಅದು ನಮ್ಮ ಕಡೆಯಿಂದ ಮಾಡ್ತಾ ಇದ್ರೆ ಇದನ್ನ ಕೇಳ್ತಕ್ಕಂತಹ ಒಂದು ಯೋಗ ಉಂಟಾಗುತ್ತೆ. ಈ ಯೋಗದಿಂದ ಚಿತ್ತಶುದ್ಧಿ, ಆ ಚಿತ್ತಶುದ್ಧಿಯಿಂದ ಜ್ಞಾನ, ಆ ಜ್ಞಾನದಿಂದ ಮೋಕ್ಷ. ಹೀಗೆ ರೂಟು. ಯಾಕೆ ಕೆಲವು ರಿಪೀಟ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಮನುಷ್ಯನ ಮನಸ್ಸು ಕೆಟ್ಟದನ್ನ ಬೇಗ ಗ್ರಹಿಸತ್ತೆ, ಒಳ್ಳೆದನ್ನ ಬೇಗ ಗ್ರಹಿಸಲ್ಲ. ಇದು ಸಹಜ. ಯಾಕೆಂದ್ರೆ ಆ ಡಿಸೈನ್ ಮಾಡೋದೇ ಆ ಥರ, ಆ ಸೃಷ್ಟಿ ಕ್ರಿಯೆನೇ ಆ ಥರ ಇದೆ. ಆ ಸೃಷ್ಟಿ ಕ್ರಿಯೆನೇ ಆ ಥರ ಇರೋದ್ರಿಂದ ನಾವು ಅದರಿಂದ ಆಚೆ ಬರಬೇಕು ಅಂತಂದ್ರೆ ಯಾವ ರೂಟಲ್ಲಿ ಹೋಗುತ್ತೋ ಅದೇ ರೂಟಲ್ಲೇ ಬರಬೇಕು ಅಲ್ವಾ? ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರಬೇಕು. ಬಂದಾಗ ನಮಗೆ ಆ ಮುಕ್ತಿ ಪಥ ಅಂತಕ್ಕಂಥದ್ದು ಸಿಗತ್ತೆ. ಆ ಮುಕ್ತಿ ಪಥಕ್ಕೆ ಹೋಗದೆ ಇದ್ರೆ ಅಧೋ ಪಥಕ್ಕೆ ಅಂದ್ರೆ ಪಾತಾಳಕ್ಕೆ ಹೊಟ್ಟೋಗ್ತೀವಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳ 7. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ತಪೋಲೋಕ ಸತ್ಯಲೋಕ ಅಂತ ಮೇಲೆ 7 ಕೆಳಗಡೆ 7 ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆಲ್ಲ ಶ್ರೀಕೃಷ್ಣನ ಅನುಗ್ರಹದಿಂದ ಇದನ್ನ ಶ್ರದ್ಧೆಯಿಂದ ಕೇಳ್ತಕ್ಕಂತಹ ಮನಸ್ಸು ಬುದ್ಧಿ ಉಂಟಾಗಲಿ. ಪ್ರತಿ ವಾರದಲ್ಲಿ 2 ದಿವಸ ನಡೀತಾ ಇರೋದು. ಹಾಗಾಗಿ 2 ದಿವಸ ಎಲ್ಲರೂ ಅಟೆಂಡ್ ಮಾಡಿ. ಇನ್ನೂ ಹೆಚ್ಚು ಜನಗಳು ಬಂದರೆ ಅವ್ರಿಗೂ ವಿಚಾರ ತಿಳಿಸಿ, ಬರಲಿ, ತಿಳ್ಕೊಳ್ಳಿ. ಏನೋ ಪ್ರಶ್ನೆ ಇದ್ರೆ ನಮ್ಮದು ಈ ಒಂದು ಕಥನ ಶ್ರವಣ ಆದಮೇಲೆ ಪ್ರಶ್ನೋತ್ತರಗಳು ಇಟ್ಕೊಳ್ಳೋಣ. ಚಿಂತನ ಮಂಥನ ನಡೆದು ಒಂದು ಅನುಗ್ರಹ, ಶ್ರೀಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಸಾಸುತಂ. ಶ್ರೀಮದ್ ಭಾಗವತ ಮಹಾತ್ಮೆಯನ್ನ ಹೇಳ್ತಾ ಇದ್ರೆ ಓಂ ನಮೋ ಭಗವತೆ ವಾಸುದೇವ ಶ್ರೀಮದ್ ಭಾಗವತ ಮಹಾತ್ಮ್ಯಂ ಅಂತ ಹೇಳಿ ಕೃಷ್ಣನ ಪ್ರಾರ್ಥನೆ ಮಾಡ್ತಾ, ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಸಾಸುತಂ. ಆ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ತಾ 1ನೇ ಅಧ್ಯಾಯ ಭಕ್ತಿದೇವಿಯೊಂದಿಗೆ ದೇವರ್ಷಿ ನಾರದರ ಭೇಟಿ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣ ವಯಂ ನಮಃ. ಚಿದಾನಂದ ಸ್ವರೂಪನಾದ ಭಗವಾನ್ ಶ್ರೀಕೃಷ್ಣನಿಗೆ ನಾವು ನಮಸ್ಕಾರ ಮಾಡ್ತಾ, ಜಗತ್ತಿನ ಉತ್ಪತ್ತಿ ಸ್ಥಿತಿ ವಿನಾಶ ಮಾಡಲು ಮತ್ತು ಆಧ್ಯಾತ್ಮಿಕ ಆದೈವಿಕ ಆದಿಭೌತಿಕ ಈ ತಾಪತ್ರಯಗಳನ್ನ ನಾಶ ಮಾಡ್ತಕ್ಕಂಥವನಾಗಿದ್ದಾನೆ ಅವನೇನೆ. ಹಾಗಾಗಿ ಅವನಿಗೆ ನಮಸ್ಕಾರವನ್ನ ಮಾಡ್ತಾ, ಯಂ ಪ್ರವ್ರಜಂತಮನುಪೇತಂ ಅಪಾಯತ ಕೃತ್ಯಂ ದ್ವೈಪಾಯನೋ ವಿರಹ ಕಾದರ ಆಜುಹಾವ ಪುತ್ರೇ ತನ್ಮಯತೆಯಾತರವೋಭಿನೇದಂ ಸ್ತಂ ಸರ್ವಭೂತ ಹೃದಯಂ ಮುನಿಮಾಸ್ತೋಸ್ಮಿ. ಶುಕ ಮುನಿಗಳು ಉಪನಯನ ಆಗದಿದ್ರೂ ನೈಸರ್ಗಿಕವಾಗಿ ಅವ್ರಿಗೆ ಬ್ರಹ್ಮಜ್ಞಾನ ಸಂಪನ್ನರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಏನು ಮಾಡೋದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಬ್ರಹ್ಮಜ್ಞಾನ ಉಂಟಾದವ್ರಿಗೆ ಏನು ಮಾಡಬೇಕಾಗಿಲ್ಲ. ಇಂತಹ ಬ್ರಹ್ಮನಿಷ್ಠರಾದ ಪುತ್ರ ಮನೆ ಬಿಟ್ಟು ಹೋದಾಗ ವೇದವ್ಯಾಸರಿಗೆ ಕೂಡ ನೋಡಿ, ಅವರು ಬ್ರಹ್ಮಜ್ಞಾನಿಗಳು ಆದ್ರೂ ಕೂಡ ಅವ್ರಿಗೆ ಪುತ್ರ ಶೋಕ ಅಂತಕ್ಕಂಥದ್ದು ಮಗನಂತೆ. ಶುಕಮಹಾಮುನಿಗೆ ಸರ್ವಾತ್ಮ ಭಾವ ಉಂಟಾದ್ರಿಂದ ಅಂದ್ರೆ ಅವರು ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಸರಿಯಾಗಿ ಉಂಟಾಯಿತು. ನಮಗೆಲ್ಲ ಏನೋ, ನಮಗೆ ಎಲ್ಲರೂ ಬೇರೆಯವರೇ ಅಲ್ವಾ? ನಮ್ಮ ಒಡ ಹುಟ್ಟಿದವರು ಅಥವಾ ನಮ್ಮ ಈ ಒಂದು ಹುಟ್ಟಿಗೆ ಕಾರಣರಾದವ್ರನ್ನು ಕೂಡ ಒಂದು ಹಂತ ಆದ್ಮೇಲೆ ನಾವು ಅವ್ರನ್ನ ದೂರ ಮಾಡ್ತೀವಿ. ಕಟ್ಕೊಂಡವರು, ನಮ್ಮಿಂದ ಹುಟ್ಟಿದ ಅಂತ ಮಕ್ಕಳು ಎಲ್ಲರೂ ಬೇರೆ ಬೇರೆಯಾಗಿ ನಮಗೆ ಕಂಡು ಬರುತ್ತೆ. ಯಾಕೆ? ನಾವು ಅಲ್ಪಜ್ಞರು ಅಥವಾ ಅಜ್ಞಾನಿಗಳಾಗಿರೋದ್ರಿಂದ. ಹೀಗೆ ನಮ್ಮ ಒಂದು ಕಥೆ ಆದ್ರೆ ಶುಕ ಮಹರ್ಷಿಗಳಿಗೆ ಸರ್ವಾತ್ಮಕ ಭಾವ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತಕ್ಕಂತಹ ಒಂದು ಭಾವನೆ ಅವ್ರಿಗೆ ಉಂಟಾಗಿತ್ತು. ಯಾವಾಗ ಎಲ್ಲವೂ ಒಂದೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತಕ್ಕಂತಹ ಒಂದು
ಭಾವನೆ ಉಂಟಾಗುತ್ತೋ ಅವಾಗ ಯಾರು ಯಾರನ್ನ ನೋಡೋದು, ಯಾರು ಯಾರನ್ನ ಬೈಯೋದು, ಯಾರು ಯಾರಿಂದ ಏನಾದ್ರು ತಗೊಳ್ಳೋದು ಕೊಡೋದು ಮಾಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲವೂ ಬ್ರಹ್ಮಮಯವೇ ಅಂತ ಜ್ಞಾನ ಬಂದಾಗ ಆ ರೀತಿ ಆಗತ್ತೆ. ಹಾಗಾಗಿ ಅವ್ರಿಗೆ ಈ ಸಂಸಾರದಲ್ಲಿ ಸಂಪೂರ್ಣವಾದಂತಹ ಒಂದು ವೈರಾಗ್ಯ ಉಂಟಾಗಿ ಅವರು ಮನೆಯನ್ನ ಬಿಟ್ಟು ಹೊರಟೋದ್ರು ಅಂತ ಹೇಳಿ. ಏಕೆಂದ್ರೆ ಅವ್ರಿಗೆ ಯಾವುದೇ ದುಃಖ ಶೋಕ ಏನೂ ಇಲ್ಲ, ಅಥವಾ ಮೋಹ ಇಲ್ಲ. ಎರಡೇ ಅಲ್ವಾ ಸಂಸಾರಕ್ಕೆ, ಒಂದು ಮೋಹ, ಒಂದು ಶೋಕ. ಸಂಸಾರದಲ್ಲಿ ಬೀಜಗಳು ಉಂಟಾಗೋದಕ್ಕೆ ಅವ್ರಿಗೆ ಸರ್ವತ್ರ ಏಕಭಾವನೆ ಉಂಟಾದಾಗ ಯಾವ ಮೋಹವೂ ಇಲ್ಲ, ಯಾವ ಶೋಕವೂ ಇಲ್ಲ. ಹಾಗಾಗಿ ಅವ್ರಿಗೆ ಯಾವುದೇ ಒಂದು ಬಂಧನಗಳಿಲ್ದಾನೆ ಹೊರಟರು. ಅಂತಹ ಸರ್ವಭೂತರಾದ ಆತ್ಮಸ್ವರೂಪರಾದ ಶ್ರೀ ಶುಕಮಹಾಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಶೌನಕರು ಹೇಳ್ತಾ ಇದ್ದಾರೆ, ಅಜ್ಞಾನಾಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭಾ ಸೂತಾಖ್ಯಾಹಿಕದಾ ಸಾರಂ ಮಮ ಕರ್ಣರಸಾಯನಂ. ಒಮ್ಮೆ ಭಗವತ್ಕಥಾ ಅಮೃತವಾದ ರಸಸ್ವಾದವಾದ ಕುಶಲರಾದ ಮುನಿವರೇಣ್ಯರಾದಂತಹ ಶೌನಕ ಮಹಾಮುನಿಗಳು, ಈ ಶೌನಕರು ಅಂತಕ್ಕನ್ನೋದು ಬಹಳ ಫೇಮಸ್. ಎಲ್ಲಾ ಪುರಾಣಗಳಲ್ಲೂ ಶೌನಕರು ಹೇಳಿದಂಥದ್ದು ಅಂತ ಹೇಳಿ ಬರ್ತಾ ಇರುತ್ತೆ. ಅವರು ಈ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಶೌನಕರು ಹೇಳ್ತಾರೆ, ಸೂತ ಪುರಾಣಿಕರೇ, ನೀವು ಅಜ್ಞಾನಾಂಧಕಾರವನ್ನು ನಾಶ ಮಾಡುವುದರಲ್ಲಿ ಕೋಟಿ ಸೂರ್ಯ ಸಮನಿಗೆ ಸಮಾನರಾಗಿದ್ದೀರಿ. ನೀವು ನಮ್ಮಗಳಿಗೆ ಕರ್ಣ ರಸಾಯನವಾದ ಅಮೃತ ಸ್ವರೂಪವಾದ ಸಾರಗರ್ಭಿತವಾದ ಕಥೆಯನ್ನು ಹೇಳಿ ಅಂತ ಹೇಳಿ ಅವ್ರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಭಕ್ತಿ ಜ್ಞಾನ ವಿರಾಗಾಪ್ತೋ ವಿವೇಕೋ ವರ್ಧತೆ ಮಹಾನ್ ಮಾಯಾ ಮೋಹ ನಿರಾಸಶ್ಚ ವೈಷ್ಣವೈ ಕ್ರಿಯತೆ ಕಥಂ. ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ದೊರೆಯುವ ವಿವೇಕವನ್ನ ಯಾವುದು ಉಂಟು ಮಾಡುತ್ತೆ, ಹಾಗೂ ವೈಷ್ಣವರಿಗೆ ಅಂದ್ರೆ ಯಾರು ವಿಷ್ಣುವಿನ ಭಕ್ತರಿದ್ದಾರೋ ಅವರಿಗೆ, ಅಂದ್ರೆ ನಾವೆಲ್ಲರೂ ವಿಷ್ಣುವಿನ ಭಕ್ತರು ಅಥವಾ ಶಿವನ ಭಕ್ತರು. ನಮಗೆ ಅಭೇದ, ಶಿವ ವಿಷ್ಣುವಿನಲ್ಲಿ ಅಭೇದವನ್ನ ಬಯಸ್ತಕ್ಕಂಥ ಅಥವಾ ನೋಡತಕ್ಕಂತಹ ನಮಗೆ ಯಾವುದೇ ಭೇದ ಭಾವ ಇಲ್ಲ. ಆದರೆ ಈ ಒಂದು ಮಹಾಮಾಯೆಯಿಂದ ಹೇಗೆ ನಾವು ಪಾರಾಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಘೋರವಾದ ಕಲಿಕಾಲದಲ್ಲಿ ನೋಡಬಾರ್ದೆಲ್ಲ ನೋಡ್ತಾ ಇದ್ದೀವಿ, ಮಾಡಬಾರ್ದೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಘೋರವಾದಂತಹ ಕಾಲದಲ್ಲಿ ಈ ಆಸುರಿ ಸ್ವಭಾವವನ್ನ ಹೊಂದಿರತಕ್ಕಂತಹ ನಾವು ಹೇಗೆ ಈ ಆಸುರಿ ಮಾಯೆಯಿಂದ ದೈವಿ ಶಕ್ತಿಯನ್ನ ಪಡ್ಕೊಳ್ಬಹುದು, ಅಂತಹ ಒಂದು ವಿಶಿಷ್ಟವಾದಂತಹ ಕಥೆ ಏನಾದ್ರು ಇದೆಯಾ, ಮುಂಚೆ ಯಾರ್ದಾದ್ರು ಆಗಿತ್ತಾ, ಯಾವ್ದನ್ನ ಕೇಳೋದ್ರಿಂದ ನಮ್ಗೆ ಜ್ಞಾನ ಉಂಟಾಗತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳಿದ್ರು ಮುಂದೆ ಅಂತಕ್ಕಂಥದ್ದನ್ನ ನಾಳೆ ಭಾಗವತ ಕಥಾ ಶ್ರವಣವನ್ನ ಮಾಡ್ತಾ ತಿಳ್ಕೊಳ್ಳೋಣ. ಈಗ ಪ್ರಶ್ನೋತ್ತರದ ಸಮಯ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನಿಮ್ದೇ ಅಭಿಪ್ರಾಯ ಇದ್ರೆ ಹೇಳ್ಬೋದು. ರೆಕಾರ್ಡಿಂಗ್ ಕ್ಲೋಸ್ ಮಾಡಿ. ಸಹನಾ ಭವತು ಸಹನಾ